ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡಿಗೆ. ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಸ್ವಲ್ಪ ಖಾರ ಪುಡಿ ತೊಗೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕ್ಯಾರೆಟು, 1 ಟೊಮೆಟೊ ಮತ್ತು 1 ಬೀನ್ಸು, ಸಾಲ್ಟು ತೊಗೊಂಡಿದ್ದೀನಿ. ಇಲ್ಲಿ ಚೀಸ್ ಸ್ಲೈಸಸ್ನ ತೊಗೊಂಡಿದ್ದೀನಿ ನಾನು, ಮತ್ತು ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಡಿದ್ದೀನಿ. ಸ್ಯಾಂಡ್ವಿಚ್ಗೋಸ್ಕರ ಸಪ್ರೇಟಾಗಿ ಬ್ರೆಡ್ ಸಿಗುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಬ್ರೆಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಾದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ತರಕಾರಿಗಳನ್ನ ಚೇಂಜ್ ಮಾಡ್ಕೋಬೋದು, ಇಲ್ಲ ಸಿಂಪಲಾಗಿ ಬೇಕಾದರೂ ಮಾಡ್ಬೋದು, ತರಕಾರಿ ಇಲ್ಲದೆ ಸಹ ಮಾಡ್ಕೋಬೋದು. ಇಲ್ಲಿ ಈರುಳ್ಳಿ ಹಾಕಿದ್ದೀನಿ. ಫಸ್ಟು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಬೀನ್ಸನ್ನು ಹಾಕಿದ್ದೀನಿ. ಬೀನ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಬೀನ್ಸು ಕ್ಯಾರೆಟ್ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಫ್ರೈ ಆದಮೇಲೆ ಸ್ಟಫ್ ಮಾಡೋದಕ್ಕೆ ರೆಡಿಯಾಗಿದೆ. ಉಪ್ಪು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾವಾಗಲೂ ಕಮ್ಮಿನೇ ಹಾಕಿ. ಸ್ವಲ್ಪ ಖಾರ ಹಾಕಿದ್ದೀನಿ ನಾನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಸ್ಟಫಿಂಗ್ಗೆ ಎಲ್ಲ ರೆಡಿಯಾಗಿದೆ, ಇದೆಲ್ಲ ಬೆಂದಿದೆ. ಇದು ನಿಮಗೆ ಒಂದು 5 ನಿಮಿಷದಷ್ಟು ಟೈಮ್ ಹಿಡಿಯುತ್ತೆ. ತರಕಾರಿ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಟೈಮ್ ಹಿಡಿಯುತ್ತೆ. ಈಗ ಒಂದು ಹಂಚನ್ನು ಕಾಯೋದಕ್ಕೆ ಇಟ್ಕೊಳ್ಳಿ. ಹಂಚು ಕಾದ್ಮೇಲೆ 2 ಪೀಸು ಬ್ರೆಡ್ಡನ್ನು ತಗೊಂಡು ಈ ರೀತಿ 2 ಕಡೆನೂ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೇಲಿ ಟೋಸ್ಟರ್ ಇದ್ದರೆ ಟೋಸ್ಟರಿಂದ ಮಾಡ್ಕೋಬೋದು. ಚೀಸ್ ಸ್ಲೈಸಸ್ ಈ ರೀತಿ ಮೇಲ್ಗಡೆ ಇಟ್ಟು ಒಂದು ಕಡೆ ಸೈಡು ಸ್ಟಫಿಂಗ್ಗೆ ಮಾಡ್ಕೊಂಡಿದ್ದೀವಲ್ಲ ತರಕಾರಿಗಳು, ಅದನ್ನು ಹಾಕಿ ಎರಡನ್ನೂ ಒಂದ್ರ ಮೇಲೆ ಒಂದಿಟ್ಟು ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರೋಂಥ ಚೀಸ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ವಿಡಿಯೋದಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಚೀಸ್ ಎಲ್ಲ ಸ್ವಲ್ಪ ಹೊತ್ತಿಗೆ ಮೆಲ್ಟ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.